ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಯೂಟ್ಯೂಬಲ್ಲಿ ನಿಮಗೆ ಅರ್ನಿಂಗ್ ಶುರು ಆಗೋಕ್ಕೂ ಮುಂಚೆನೇ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗಬೇಡಿ. ಸುಮ್ಮನೆ ವೇಸ್ಟ್ ಆಗುತ್ತೆ ಅದೆಲ್ಲನೂ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈಗಷ್ಟೇ ನಾನು ಇವಾಗ ಒಬ್ರದ್ದು ವಿಡಿಯೋ ನೋಡ್ತಾ ಇದ್ದೆ. ಅವ್ರ ವಿಡಿಯೋ ನೋಡಿದ್ಮೇಲೆ ನನಗೆ ಅನ್ನಿಸ್ತು ನಾನು ಒಂದು ವಿಡಿಯೋ ಮಾಡಿ ಹೇಳೋಣ. ಯಾರಾದರೂ ಇಂಥ ಮಿಸ್ಟೇಕ್ನ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಹುಷಾರಾಗಿರಲಿ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಜಸ್ಟ್ ಒಂದು ಇನ್ಫಾರ್ಮೇಷನ್ಗೋಸ್ಕರ ಅಷ್ಟೇ ಈ ವಿಡಿಯೋ. ಇಂಟ್ರೆಸ್ಟ್ ಇತ್ತು ಅಂತಂದರೆ ವಿಡಿಯೋನ ಕೊನೆ ತನಕ ನೋಡಿ ಆಯಿತಾ. ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಏನು ಪರವಾಗಿಲ್ಲ. ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ಇವಾಗ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗಷ್ಟೇ ಒಬ್ರದ್ದು ವಿಡಿಯೋನ ನೋಡ್ತಾ ಇದ್ದೆ, ಕನ್ನಡ ಅಲ್ಲ ಬೇರೆ ಲ್ಯಾಂಗ್ವೇಜಲ್ಲಿ. ಆದರೆ ನಾನು ಲ್ಯಾಂಗ್ವೇಜು ಮತ್ತು ಅವ್ರ ಚಾನಲ್ ನೇಮ್ ಎಲ್ಲ ಮೆನ್ಷನ್ ಮಾಡಲ್ಲ ಇದರಲ್ಲಿ. ಜಸ್ಟ್ ಅವ್ರು ಏನು ಹೇಳಿದ್ರು ಅವ್ರ ವಿಡಿಯೋದಲ್ಲಿ ಅವರು ಏನು ಪ್ರಾಬ್ಲಮ್ನ ಫೇಸ್ ಮಾಡಿದ್ದಾರೆ, ಅದು ಏನು ಹೇಳಿದ್ರಲ್ಲ ಅದನ್ನಷ್ಟು ಮಾತ್ರ ನಾನು ಹೇಳ್ತೀನಿ ಆಯಿತಾ. ವಿಡಿಯೋನ ನೋಡೋರು ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಅವ್ರಿಗೆ ಬಂದಿರೋ ಪ್ರಾಬ್ಲಮ್ ಏನು, ಯಾಕೆ ಇನ್ವೆಸ್ಟ್ ಮಾಡಬಾರ್ದು ಮಾನಿಟೈಸೇಷನ್ಗೂ ಮುಂಚೆನೆ ಅಂತಂದರೆ, ಈಗ ಅವ್ರದ್ದು ಮಾನಿಟೈಸೇಷನ್ ಕ್ರೈಟೇರಿಯಾ ಕಂಪ್ಲೀಟ್ ಮಾಡೋದಕ್ಕೆ ಪಾಪ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಅವ್ರ ಚಾನಲಲ್ಲಿ ಅವರ ಕಂಟೆಂಟ್ ಬಂದ್ಬಿಟ್ಟು ಅವರು ಜ್ಯುವೆಲ್ರಿ ಮೇಕಿಂಗ್ ವಿಡಿಯೋಗಳನ್ನ ಮಾಡ್ತಾ ಇದ್ದು, ಅಂದರೆ ಈ ಆರ್ಟಿಫಿಷಿಯಲ್ ಜ್ಯುವೆಲ್ರಿಗಳನ್ನ ಮಾಡ್ತಾರೆ ಅಲ್ವಾ ಮನೇಲೇನೆ, ಆ ಥರ ಈ ಬೀಡ್ಸ್ಗಳನ್ನೆಲ್ಲ ಸೇರಿಸಿ ಎಲ್ಲ ಮಾಡ್ತಾರೆ ಅಲ್ವಾ, ಅಂಥದ್ದು ಅವರ ವಿಡಿಯೋಗಳು. ಅದನ್ನು ಮಾಡಿಕೊಂಡು ಶಾರ್ಟ್ಸ್ಗಳನ್ನ ಜಾಸ್ತಿ ಹಾಕಿದ್ದಾರೆ. ಅದರಿಂದ ತುಂಬ ಚೆನ್ನಾಗಿ ವ್ಯೂಸೇ ಬಂದಿದೆ, ಸುಮಾರು ಲಕ್ಷಗಳ ಗಟ್ಟಲೆ ವ್ಯೂಸ್ ಬಂದಿದೆ. ಅದರಿಂದ ಮಾನಿಟೈಸೇಷನ್ ಕ್ರೈಟೇರಿಯಾ, ಆಫ್ ಮಾನಿಟೈಸೇಷನ್ಗೆ ಕ್ರೈಟೇರಿಯಾ ಕೂಡ ಕಂಪ್ಲೀಟ್ ಆಗಿತ್ತಂತೆ. ಆ ಟೈಮಲ್ಲಿ ಅವರು ಯಾರ್ದೋ ಟೆಕ್ ಚಾನಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾನಿಟೈಸೇಷನ್ ಮಾಡಿಸೋದಕ್ಕೆ ಕೇಳಿದ್ದಾರೆ. ಆದರೆ ಅವರು ಟೈಮ್ ಮುಗಿದೋಗಿದೆ, 3 months ಆಗೋಗಿದೆ, ನೀವು ಲಾಂಗ್ ವಿಡಿಯೋಸ್ನ ಹಾಕ್ಕೊಳ್ಳಿ, ಅದರಿಂದ ನೀವು ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಮತ್ತೆ ಅವರು ಲಾಂಗ್ ವಿಡಿಯೋಸ್ನ ಸ್ಟಾರ್ಟ್ ಮಾಡಿ ಲಾಂಗ್ ವಿಡಿಯೋಸ್ನು ಮಾಡಿ ಅದರಿಂದ ಎಲ್ಲ ವಾಚ್ ಅವರ್ಸ್ನ ಮುಗಿಸ್ಕೊಂಡು ಲಾಂಗ್ ವಿಡಿಯೋಸ್ ಜೊತೆ ಲೈವ್ನು ಮಾಡಿ ವಾಚ್ ಅವರ್ಸ್ನೆಲ್ಲ ಮುಗಿಸ್ಕೊಂಡಿದ್ದಾರೆ. ಮತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಅಂತಂದಾಗ ಮಾನಿಟೈಸೇಷನ್ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆಗಿಬಿಟ್ಟು ನೆಕ್ಸ್ಟು ಅದು ಒಂದ್ಸರಿ ಫಸ್ಟ್ ಟೈಮ್ ರಿಜೆಕ್ಟ್ ಆಯಿತು ಅಂದರೆ ನೆಕ್ಸ್ಟ್ಗೆ ಇನ್ನೊಂದು ತಿಂಗಳು ಅಥವಾ 2 ತಿಂಗಳು ಬಿಟ್ಟು ಮತ್ತೆ ಒಂದು ಆಪ್ಷನ್ ಕೊಡ್ತಾರೆ, ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಡೇಟ್ ಕೊಡ್ತಾರೆ ಅವರು. ಅದರಲ್ಲೂ ಏನಾದರೂ ರಿಜೆಕ್ಟ್ ಆಯಿತು ಅಂದರೆ 3ನೇ ಡೇಟ್ ಕೊಡ್ತಾರೆ. ಅದರಲ್ಲೂ ರಿಜೆಕ್ಟ್ ಆಯಿತು ಅಂದರೆ ಕಂಪ್ಲೀಟಾಗಿ ಹೋದಂಗೆ ಮತ್ತೆ ಆಗಲ್ಲ ಮಾನಿಟೈಸೇಷನ್. ಇದು ನಾನು ಮುಂಚೆನೇ ಹೇಳಿದ್ದೀನಿ ನಿಮಗೆ, 3 ಆಪ್ಷನ್ಸ್ ಅಷ್ಟೇ ಇರುತ್ತೆ ನಮಗೆ ಅಂತ ಅಂದ್ಬಿಟ್ಟು, 3 ಟೈಮ್ ಅಪ್ಲೈ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಇರುತ್ತೆ ಅಂತ. ಆ ಥರನೇ ಅವರು ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದಾಗಲೂ ರಿಜೆಕ್ಟ್ ಆಗಿದೆ, 2ನೇ ಸತಿ ಮತ್ತೆ ಮಾಡಿದಾಗಲೂ ರಿಜೆಕ್ಟ್ ಆಗಿದೆ. ಏನಂತ ಬಂದಿದೆ ಅಂತಂದರೆ ವೈಲೇಷನ್ಸ್ ಅಂತ ಬಂದಿದೆ ಅಷ್ಟೇ. ಅವ್ರು ಹೇಳಿದ್ದು ವೈಲೇಷನ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿ ಅವ್ರು ಏನು ಬಂತು ಅನ್ನೋದನ್ನ ಹೇಳಲಿಲ್ಲ ಆಯ್ತಾ. ಆದರೆ ಮಾನಿಟೈಸೇಷನ್ ಅಂತೂ ರಿಜೆಕ್ಟ್ ಆಗಿದೆ. ಆ ಮಾನಿಟೈಸೇಷನ್ ರಿಜೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಸುಮಾರು ಒಂದು 200 ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಬೇಜಾರಾಗಿ. ಇದಿಷ್ಟು ಯಾಕೆ ಮಾಡಿದ್ದಾರೆ, ಇದಕ್ಕೆ ಮುಂಚೆ ಅವ್ರು ಮಾಡಿರೋ ಮಿಸ್ಟೇಕ್ ಏನು ಅಂತಂದರೆ, ಅವ್ರ ವಿಡಿಯೋದಲ್ಲಿ ಏನು ಮಿಸ್ಟೇಕ್ ಮಾಡಿದಾರೋ ಗೊತ್ತಿಲ್ಲ. ವಿಡಿಯೋಸು ಇರೋದಷ್ಟು ನೋಡಿದೆ ನಾನು ಅವ್ರ ಚಾನಲಲ್ಲಿ, ಅದೇ ಹೇಳ್ದಂಗೆ ಅದು ಜ್ಯುವೆಲ್ರಿ ಮೇಕಿಂಗ್ ವಿಡಿಯೋಗಳು. ಅದರಲ್ಲಿ ಏನು ವೈಲೇಷನ್ಸ್ ಮಾಡಿದ್ದಾರೆ ಅದು ಕೂಡ ಗೊತ್ತಿಲ್ಲ, ಅವ್ರು ಕ್ಲಿಯರಾಗಿ ಹೇಳ್ದೆ ಇರೋದ್ರಿಂದ ಅದು ಗೊತ್ತಿಲ್ಲ. ಆದರೆ ಅವರು ಇನ್ವೆಸ್ಟ್ ಮಾಡಿ ದುಡ್ಡನ್ನ ಕಳ್ಕೊಂಡಿರೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತಿರೋದು. ಅದಕ್ಕೆ ಮಾನಿಟೈಸೇಷನ್ಗೂ ಮುಂಚೆನೆ ದುಡ್ಡು ಯೂಟ್ಯೂಬಿಂದ ಬರುತ್ತೆ ಅನ್ನೋದಕ್ಕೂ ಮುಂಚೆನೆ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಬೇಡಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮುಂಚೆನೆ ಅದಕ್ಕೆ ಸುಮ್ಮನೆ ಬೇಡದೇ ಇರೋದಕ್ಕೆಲ್ಲ ಖರ್ಚು ಮಾಡೋದು. ಈಗ ಏನಂತಂದರೆ ಅವ್ರು ಏನೇನಕ್ಕೆ ಖರ್ಚು ಮಾಡಿದ್ದಾರೆ, ಮೊದಲನೇದಾಗಿ ಅವರು ಅವ್ರ ಹಸ್ಬೆಂಡ್ಗೂ ಕೂಡ ಹೇಳಿರ್ಲಿಲ್ವಂತೆ ಚಾನಲ್ನ ಸ್ಟಾರ್ಟ್ ಮಾಡೋದು. ಕೇಳಿದ್ದಕ್ಕೆ ಅದರಿಂದ ಏನು ಬರುತ್ತೆ ಬೇಡ ಬಿಡು ಅಂತ ಅಂದಿದ್ದಾರೆ. ಅದಾದಮೇಲೆ ಅವ್ರಿಗೆ ಗೊತ್ತಿಲ್ದಂಗೆ ಇವರು ಚಾನಲ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡು 1000 ಸಬ್ಸ್ಕ್ರೈಬರ್ ಆಗೋ ತನಕ ವೆಯ್ಟ್ ಮಾಡಿ 1000 ಆದಮೇಲೆ ಅವ್ರ ಮನೆಯವ್ರಿಗೆ ತೋರಿಸ್ಬಿಟ್ಟು ಈ ಥರ ಆಗಿದೆ, ಮಾಡ್ತಾ ಇದ್ದೀನಿ ನಾನು, ಇದರಿಂದ ದುಡ್ಡು ಬರುತ್ತೆ ಅಂತೆಲ್ಲ ಹೇಳಿದ್ದಾರೆ. ಅವರು ಆಮೇಲೆ ಓಕೆ ಏನೋ ಮಾಡ್ತಿದ್ದಾಳಲ್ಲ ಮಾಡಲಿ ಬರುತ್ತೆ ದುಡ್ಡು ಅಂತ ಅಂದ್ಕೊಂಡು ಒಂದು ಸಪೋರ್ಟ್ನ ಮಾಡಿದ್ದಾರೆ, ಮಾಡ್ಕೊಂಡು ಹೋಗು ಅಂತ ಅಂದ್ಬಿಟ್ಟು. ಇವಾಗ ಈ ಥರ 2 ಸಲ ರಿಜೆಕ್ಟ್ ಆಗಿರೋದಕ್ಕೆ ಅದನ್ನು ಅವ್ರ ಮನೆಯವ್ರಿಗೂ ಹೇಳೋಕ್ಕಾಗದೆ, ಹೇಳಿದ್ರೆ ಏನಂತಾರೋ ಬೈತಾರೋ ಅಥವಾ ಏನಂತಾರೆ ಬೇಜಾರು ಮಾಡ್ಕೊತಾರೋ ಏನೋ ಒಂದು ಇರುತ್ತೆ ಅಲ್ವಾ, ಹಂಗೆ ಅಂದ್ಕೊಂಡು ಅವ್ರು ಇನ್ನೂ ಅವ್ರ ಮನೆಯವ್ರಿಗೂ ಹೇಳಿಲ್ಲ. ಜೊತೆಯಲ್ಲಿ ವೀಡಿಯೋಸ್ಗಳನ್ನೂ ಕೂಡ ಡಿಲೀಟ್ ಮಾಡಿದ್ದಾರೆ ಎಲ್ಲನೂ. ಸುಮಾರು ಒಂದು 200 ವೀಡಿಯೋಸ್ಗಳೇನೋ ಡಿಲೀಟ್ ಮಾಡಿದ್ದೀನಿ ಅಂತ ಹೇಳಿದ್ದು ಅವರು ವಿಡಿಯೋದಲ್ಲಿ. ಇನ್ನು ಅವ್ರು ಮಾಡಿರೋ ಇನ್ವೆಸ್ಟ್ಮೆಂಟು ಏನೇನಕ್ಕೆ ಅಂತಂದರೆ, ಒಂದು ಫೋನ್ ತೊಗೊಳೋದಕ್ಕೆ, ಫೋನ್ಗೆ ದುಡ್ಡು ಹಾಕಿ ಫೋನ್ ತೊಗೊಂಡಿದ್ದಾರೆ. ಆಮೇಲೆ ಮೈಕು, ಟ್ರೈಪಾಡು, ಅದ್ರ ಜೊತೆಲಿ ಜ್ಯುವೆಲ್ರಿ ಮೇಕಿಂಗ್ ಅಂದಮೇಲೆ ಅದಕ್ಕೆ ರಾ ಪ್ರಾಡಕ್ಟ್ಗಳು ಬೇಕಾಗುತ್ತೆ, ಅದಕ್ಕೊಂದಷ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಇದಲ್ಲದೆ ಅವರು ಫಸ್ಟ್ ಟೈಮು ಮತ್ತು 2ನೇ ಟೈಮು ಯಾವುದೋ ಟೆಕ್ ಚಾನಲ್ ಕೈಲಿ ಕೊಟ್ಟು ಮಾನಿಟೈಸೇಷನ್ಗೆ ಮಾಡಿ ಅಂತ ಹೇಳಿ ಕೊಟ್ಟಾಗ ಅವರಿಗೂ ಕೂಡ 6000 ರೂಪೀಸ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟು ಸುಮಾರು ದುಡ್ಡೇ ಖರ್ಚಾಗಿದೆ.
ಇದು ಮಾನಿಟೈಸೇಷನ್ ದುಡ್ಡು ಬರುತ್ತೆ ಅನ್ನೋ ಒಂದು ಇಂಟ್ರೆಸ್ಟಿಂದ ಆಸೆಯಿಂದ ಮಾಡಿದ್ದಾರೆ. ಈಗ ಅದು ಮಾನಿಟೈಸೇಷನ್ ರಿಜೆಕ್ಟ್ ಆಗಿದೆ. ಅದು ನೆಕ್ಸ್ಟ್ ಆಗುತ್ತೋ ಇಲ್ವೋ, ಮೂರನೇ ಸಲಿಗೂ ಆಗುತ್ತೋ ಇಲ್ವೋ, ಅವರು ಆ ಇಂಟ್ರೆಸ್ಟೇ ಬಿಟ್ಬಿಟ್ಟು ಇನ್ಮೇಲೆ ವೀಡಿಯೋಸೇ ಹಾಕೋದು ಬೇಡ ನಾನು ಅಂತ ಅವ್ರು ಇರೋ ವೀಡಿಯೋಸ್ಗಳನ್ನೂ ಕೂಡ ಡಿಲೀಟ್ ಮಾಡಿದ್ದಾರೆ. ಲೈವ್ಗಳನ್ನ, ಲಾಂಗ್ ವಿಡಿಯೋಗಳನ್ನ ಎಲ್ಲದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಈ ಥರ ಆಗಿದೆ. ಅದಕ್ಕೆ ಹೇಳೋದು ನಾನು, ಚಾನಲ್ ಶುರು ಮಾಡ್ತಿದ್ದಂಗೆ ಯೂಟ್ಯೂಬಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ನ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಶುರು ಆಗ್ತಿದ್ದಂಗೆ ಯಾರೂ ಕೂಡ ಯೂಟ್ಯೂಬಲ್ಲಿ ಸಕ್ಸಸ್ನ ತಗೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ತುಂಬ ರೇರ್ ಆಗಿ ಸ್ಟಾರ್ಟಿಂಗಲ್ಲೇ 1 ವಿಡಿಯೋ 2 ವಿಡಿಯೋದಲ್ಲೇ ಸಕ್ಸಸ್ ಆಗಿ ಮಾನಿಟೈಸೇಷನು ಆಗಿ ಅರ್ನಿಂಗು ಆಗಿ ಈ ಥರ ಎಲ್ಲ ಇರುತ್ತೆ. ಇನ್ನೂ ಅಂತಂದರೆ ನಮ್ಮ ಥರ ನೋಡಿ, ನಂದು 1 ವರ್ಷ ಆಯಿತು ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡು, ಇನ್ನೂ ಕೂಡ ಒಂದು ಪೇಮೆಂಟ್ ಬಂದಿಲ್ಲ ನನಗೆ. ಈ ಥರ ಇರುತ್ತೆ. ಕಾಯೋ ತಾಳ್ಮೆ ಕೂಡ ಇರಬೇಕಾಗತ್ತೆ. ಕೆಲವ್ರಿಗೆ ತಾಳ್ಮೆನೂ ಇರಲ್ಲ. ಮತ್ತು ಅವರು ಏನು ಮಿಸ್ಟೇಕಿಂದ ಚಾನಲ್ಲು ಮಾನಿಟೈಸೇಷನ್ ರಿಜೆಕ್ಟ್ ಆಯಿತು ಅನ್ನೋದನ್ನು ಹೇಳದೇ ಇರೋದ್ರಿಂದ ನಾನೊಂದು ಯೋಚನೆ ಮಾಡಿರೋದೇನು ಅಂತಂದರೆ, ಒಂದು ಲೈವ್ಗಳು ಮಾಡೋದ್ರಲ್ಲಿ ಏನೋ ಮಿಸ್ಟೇಕ್ ಆಗಿರುತ್ತೆ, ವೈಲೇಷನ್ಸ್ ಬಂದಿರೋದು ಅಂತ ಹೇಳಿದ್ದು. ಇಲ್ಲ ಅಂತಂದರೆ ಈ ಟೆಕ್ ಚಾನಲ್ ಕೈಯಲ್ಲಿ ಚಾನಲ್ನ ಚೆಕ್ ಮಾಡಿಸೋದಕ್ಕಾಗಲಿ ಅಥವಾ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಕೊಡಿ, ಮಾನಿಟೈಸೇಷನ್ ಮಾಡಿಕೊಡಿ ಅಂತ ಎಲ್ಲ ಹೇಳಿ ಅವರ ಚಾನಲ್ನ ಅವ್ರಿಗೆ ಲಾಗಿನ್ ಆಗೋದಕ್ಕೆ ಕೊಟ್ಟಿರ್ತಾರೆ ಅಲ್ವಾ. ಇದನ್ನು ನಾನು ಮುಂಚೆ ಒಂದ್ಸರಿ ಕೂಡ ಹೇಳಿದ್ದೀನಿ ನಾನು, ನಿಮ್ಮ ಚಾನಲ್ಗೆ ನೀವು ಮಾತ್ರ ಓನರ್ ಆಗಿರಬೇಕು, ಇನ್ನು ಯಾರ ಕೈಯಲ್ಲೂ ನಿಮ್ಮ ಚಾನಲ್ನ ಲಾಗಿನ್ ಆಗೋಕ್ಕೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ಆ ಥರ ಕೊಟ್ಟಿದ್ದಾಗಲೂ ಕೂಡ ಅವ್ರು ಅಂದರೆ ಟೆಕ್ ಚಾನಲ್ ಏನೋ ಮಾಡಿರ್ತಾರೆ ಅಂತಲ್ಲ, ಅವರೇನು ಮಾಡಿರಲ್ಲ. ಆದರೆ ಅವರು ತುಂಬ ಚಾನಲ್ಗಳನ್ನ ಹ್ಯಾಂಡ್ಲ್ ಮಾಡ್ತಿರ್ತಾರೆ ಅಲ್ವಾ, ತುಂಬ ಚಾನಲ್ಗಳನ್ನ ತೊಗೊಂಡಿರ್ತಾರೆ. ಇನ್ಯಾರ್ದೋ ಚಾನಲಲ್ಲಿ ಏನೋ ವೈಲೇಷನ್ಸ್ ಬಂದು ಅವರ ಮಾನಿಟೈಸೇಷನ್ ರಿಜೆಕ್ಟ್ ಆದಾಗ ಅವ್ರ ಜೊತೆಲಿ ಇನ್ನು ಬೇರೆ ಯಾರ್ದಾದ್ರೂ ಚಾನಲ್ಗಳು ಇತ್ತು ಅಂತಂದರೆ ಅವ್ರ ಚಾನಲ್ಗಳು ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಜಾಸ್ತಿ ನಿಮ್ಮ ಚಾನಲ್ಗಳನ್ನ ನೀವೇ ಚೆಕ್ ಮಾಡ್ಕೊಬೋದು, ನೀವೇ ಮಾನಿಟೈಸೇಷನ್ ಮಾಡ್ಕೊಬೋದು. ಅದೇನು ದೊಡ್ಡ ಕೆಲಸ ಅಲ್ಲ, ಬ್ರಹ್ಮವಿದ್ಯೆ ಏನೂ ಅಲ್ಲ, ಅದು ಈಸಿಯಾಗಿ ಮಾಡ್ಕೊಬೋದು. ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡು ನಿಧಾನಕ್ಕೆ ಅದರಲ್ಲಿ ಏನೇನಿದೆ ಅಂತ ಎಲ್ಲ ಓದ್ಬಿಟ್ಟು ಮಾಡ್ಕೊಂಡ್ರಿ ಅಂದ್ರೆ ಆಗ್ಬಿಡುತ್ತೆ. ಅದ್ಬಿಟ್ಟು ನೀವು ಯಾಕಷ್ಟು ಭಯ ಪಟ್ಕೊಂಡು ಇನ್ನೊಬ್ರ ಕೈಯಲ್ಲಿ ಕೊಟ್ಟು ಮಾಡಿಸೋ ಅವಶ್ಯಕತೆ ಏನೂ ಇಲ್ಲ. ನಿಮ್ಮ ಮನೇಲೆ ಯಾರಾದರೂ ಚೆನ್ನಾಗಿ ಓದಿರ್ತಾರೆ ಅಲ್ವಾ, ಓದಿರೋರ ಹತ್ರ ಕೂರಿಸ್ಕೊಂಡು ಅದು ಏನೇನಿದೆ ಅಂತ ಒಂಚೂರು ಓದ್ಬಿಟ್ಟು ಹೇಳು ಅಂತಂದ್ರೆ ಅದನ್ನ ನೋಡ್ಕೊಂಡು ಮಾಡ್ಕೊಬೋದು. ಅಷ್ಟೂ ಬೇಡ. ಏನೋ ಟೆಕ್ ಚಾನಲ್ ಅವರು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿರ್ತಾರೆ ಅಲ್ವಾ, ಏನೋ ಮಾನಿಟೈಸೇಷನ್ನ ಹೆಂಗೆ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳಿರ್ತಾರೆ. ಅವ್ರನ್ನ ನೋಡಿಕೊಂಡು ಅದನ್ನು ಫಾಲೋ ಆಗಿಬಿಟ್ರೆ ಸಾಕು, ಕ್ಲಿಯರ್ ಆಗಿ ಆಗ್ಬಿಡುತ್ತೆ. ಸಿಂಪಲ್ ಇರುತ್ತೆ, ಅಲ್ಲಿ ಏನು ತುಂಬ ಕಾಂಪ್ಲಿಕೇಟೆಡ್ ಏನು ಇರಲ್ಲ. ಏನು ಅದು ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡೋವಾಗ ಮಾತ್ರ ನೀವು ಸ್ವಲ್ಪ ಹೆಸರು ಅಡ್ರೆಸ್ನ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂತಂದರೆ, ಆಮೇಲೆ ಏನು ID ಕಾರ್ಡ್ನ ಕೊಡ್ತೀವಿ ಅಲ್ಲ, ಅದೆಲ್ಲ ಕರೆಕ್ಟಾಗಿ ಸ್ಕ್ಯಾನ್ ಆಗಿದೆ, ಫೇಸ್ ವೆರಿಫಿಕೇಷನು, ID ವೆರಿಫಿಕೇಷನ್ ಎಲ್ಲ ಆಗಿದೆ ಅಂತಂದರೆ ಇನ್ನು ಯಾವ ಪ್ರಾಬ್ಲಮ್ಮು ಇಲ್ಲ, ಈಸಿ ಕೆಲಸನೇ. ಆತ್ರ ಪಟ್ಟು ಈ ಥರ ತಪ್ಪುಗಳನ್ನ ಮಾಡಿಕೊಂಡು ಚಾನಲ್ಗಳನ್ನ ಕಳ್ಕೊಳ್ಳೋರು ತುಂಬ ಜನ ಇದ್ದಾರೆ. ಅದಕ್ಕೇ ಜಾಸ್ತಿ ಆತ್ರ ಪಡೋಕೆ ಹೋಗಬೇಡಿ. ತಾಳ್ಮೆಯಿಂದ ಮಾನಿಟೈಸೇಷನ್ ಕ್ರೈಟೇರಿಯಾ ಕಂಪ್ಲೀಟ್ ಆಗೋಯ್ತು, 4000 ಅವರ್ಸು ಆಗೋಯ್ತು, ಇವತ್ತು ಏನೋ ಮೇಲ್ ಬಂದ್ಬಿಟ್ಟಿದೆ, ಅಪ್ಲೈ ಮಾಡ್ಕೊಳ್ಳಿ ಅಂದ ತಕ್ಷಣನೇ ಶುರು ಮಾಡಿಬಿಡ್ಬೇಡಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ಇದನ್ನು ನಾನು ಹೇಳಿದ್ದೀನಿ ನಿಮಗೆ, ಹಿಂದೆನೇ ಸ್ಟಾರ್ಟ್ ಮಾಡಿಬಿಡ್ಬೇಡಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಟೈಮ್ ಕೊಡಿ, 1-2 ದಿನ 3 ದಿನ ನಿಧಾನಕ್ಕೆ ನಿಮ್ಮ ಚಾನಲ್ನ ಒಂದ್ಸರಿ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಬೇರೆ ವಿಡಿಯೋಗಳನ್ನ ನೋಡಿ. ಈಗ ಟೆಕ್ ಚಾನಲ್ಗಳಾಗಲಿ ಅಥವಾ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್, ಟೆಕ್ ರಿಲೇಟೆಡ್ ಇನ್ಫಾರ್ಮೇಷನ್, ಈಗ ನಾನು ಕೂಡ ಅದ್ರ ಬಗ್ಗೆನೇ ಹೇಳ್ತೀನಿ ಅಲ್ಲ, ಅಂಥದ್ದು ತುಂಬ ವಿಡಿಯೋಗಳು, ಎಲ್ಲ ಥರ ವೈಲೇಷನ್ಸ್ ವಿಡಿಯೋಗಳನ್ನೂ ಕೂಡ ಹೇಳ್ಬಿಟ್ಟಿರ್ತೀವಿ. ಅದನ್ನೆಲ್ಲ ನೀವು ನೀಟಾಗಿ ಕುತ್ಕೊಂಡು 2 ದಿನ ಕ್ಲೀನಾಗಿ ನೋಡಿ ನಿಮ್ಮ ಚಾನಲಲ್ಲಿ ಅಂತ ಮಿಸ್ಟೇಕ್ ಇದೆಯಾ ಅಂತ ನೀವೇ ಚೆಕ್ ಮಾಡ್ಕೊಂಡ್ಬಿಡ್ಬೋದು. ಅದನ್ನೆಲ್ಲ 2 ದಿನ ಮಾಡಿ ಅದಾದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಮಾನಿಟೈಸೇಷನ್ಗೆ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂದರೆ ಮನೇಲಿ ಯಾರಾದರೂ ಇರೋರು ಅಥವಾ ಗೊತ್ತಿರೋರ ಕೈಯಲ್ಲೇ ನೀವು ಎದುರುಗಡೆ ಕೂತ್ಕೊಂಡು ಮಾಡಿ ಆ ಕೆಲಸನ. ನೀವು ಅವ್ರ ಕೈಯಲ್ಲಿ ಚಾನಲ್ ಕೊಟ್ಬಿಟ್ಟು ಸುಮ್ಮನೆ ನೀವೆಲ್ಲೋ ಇರೋದು ಅಲ್ಲ, ನೀವೇ ಎದುರುಗಡೆ ಕೂತ್ಕೊಂಡು ಅಲ್ಲಿ ಏನೇನಿದೆ ಅಂತ ನೋಡ್ಕೊಂಡ್ರಿ ಅಂತಂದರೆ ಇನ್ನೊಂದ್ಸಲಿ ನಿಮಗೆ ಗೊತ್ತಾಗುತ್ತೆ ಅವ್ರು ಏನೇನು ಮಾಡಿದ್ದಾರೆ, ಅದನ್ನೆಲ್ಲ ನೀವೇ ನೋಡ್ಕೊಬೋದು. ಆ ಥರ ಇರುತ್ತೆ. ಆವಾಗ ಅದು ತಿಳ್ಕೊಂಡ್ರೆ ನೀವೇ ಇನ್ನೊಬ್ರಿಗೆ ಹೇಳ್ಕೊಡ್ಬೋದು, ಆ ಥರ ಇರುತ್ತೆ. ಅದು ಬಿಟ್ಟು ನೀವು ಏನು ನನಗೆ ಬರೋದೇ ಇಲ್ಲ, ನನಗೆ ಆಗೋದೇ ಇಲ್ಲ ಅನ್ನೋ ಥರ ಇನ್ಯಾರ್ದೋ ಕೈಯಲ್ಲಿ ಕೊಟ್ಟು ಈ ಥರ ಎಲ್ಲ ಮಾಡ್ಕೊಳ್ಳೋದು ಹಂಗಂತ ಅದರಿಂದನೇ ಬೇರೆ ಯಾರ ಕೈಯಲ್ಲೋ ಕೊಟ್ಟಿದ್ದಕ್ಕೆ ಆಯಿತು ಅಂತ ಹೇಳ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾವುದಕ್ಕಾಗಿದೆ ಅಂತ ನನಗೆ ಗೊತ್ತಿಲ್ಲ, ಅವ್ರ ವೈಲೇಷನ್ಸ್ ಬಗ್ಗೆ ಹೇಳಿಲ್ಲ. ಆದರೆ ಈ ಥರ ಮಾಡ್ಕೊಬೇಡಿ ಅಂತ ಹೇಳಿದೆ ಅಷ್ಟೇನೆ. ಅದು ಬಿಟ್ಟು ಅದೇ ಹೇಳ್ದಂಗೆ ಇನ್ವೆಸ್ಟ್ಮೆಂಟು, ಯೂಟ್ಯೂಬಲ್ಲಿ ಅರ್ನಿಂಗ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಫಸ್ಟೇ ಇನ್ವೆಸ್ಟ್ಮೆಂಟ್ಗಳು ಮಾಡ್ಕೊಬೇಡಿ. ಚೆನ್ನಾಗಿರೋ ಮೊಬೈಲೇ ಬೇಕು, ವಿಡಿಯೋ ಕ್ಲಾರಿಟಿ ಬರಬೇಕು ಅಂದರೆ ಐಫೋನೇ ಬೇಕು, ಮತ್ತು ಮೈಕು ಚೆನ್ನಾಗಿರಬೇಕು, ತುಂಬ ಕಾಸ್ಟ್ಲಿ ಮೈಕೇ ಆಗಿರಬೇಕು,
ಆಮೇಲೆ ಬೇಡದೇ ಇರೋ ಎಕ್ವಿಪ್ಮೆಂಟ್ಸ್ಗಳು ಅವು ಇವು ಗ್ಯಾಜೆಟ್ಸ್ಗಳು ತೊಗೊತಾ ಇರ್ತೀರ. ಅವೆಲ್ಲ ಅವಶ್ಯಕತೆ ಇಲ್ಲ, ನಿಜವೂ ಅವಶ್ಯಕತೆ ಇಲ್ಲ. ಮೈಕು ಕೂಡ ಅವಶ್ಯಕತೆ ಇಲ್ಲ. ಮೊಬೈಲು ಚೆನ್ನಾಗೇ ಇರಬೇಕು ಅಂತಿಲ್ಲ. ನಾನು ಕೂಡ ಶುರು ಮಾಡಿದಾಗ ಒಂದು MI ಫೋನಲ್ಲೇ ಶುರು ಮಾಡಿದ್ದು. ನನಗೆ ಇವಾಗ ಸ್ಯಾಮ್ಸಂಗ್ ಏನು ನಾನು ವಿಡಿಯೋ ಮಾಡ್ತಿದ್ದೀನಿ ಇದಕ್ಕಿಂತ ಚೆನ್ನಾಗಿ ಕ್ವಾಲಿಟಿ ಅದರಲ್ಲಿದೆ. ಆದರೆ ಅದು ಸ್ವಲ್ಪ ಹ್ಯಾಂಗ್ ಆಗುತ್ತೆ ಫೋನು, ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಬಿಟ್ಟರೆ ಫೋನ್ ಚೆನ್ನಾಗೇ ಇದೆ. ಆ ಥರ ನೀವು ಕಮ್ಮಿ ಬಜೆಟಲ್ಲಿ ಒಂದು 10,000 ರೂಪಾಯಿ ಫೋನ್ ಆದರೂ ಸಾಕು, ಅದರಲ್ಲೇ ನಿಮಗೆ ಒಳ್ಳೆ ಕ್ಲಾರಿಟಿ ಇರೋ ವಿಡಿಯೋನೇ ಬರುತ್ತೆ. ನಿಮಗೆ ಯಾವಾಗ ಮಾನಿಟೈಸೇಷನ್ ಆಗಿ ಯಾವಾಗ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ, ಯಾವಾಗ ನಿಮ್ಗೆ ಅರ್ನಿಂಗ್ ಆಗ್ತಾ ಇದೆ, ಮಿನಿಮಮ್ ಒಂದು 10,000 to 20,000 ದುಡ್ಡು ಬರ್ತಿದೆ ನಮಗೆ ಮಂತ್ಲಿ, ಆ ಲೆವೆಲ್ಗೆ ಬಂದಿದ್ದೀರಾ ಅಂತಂದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಮಾನಿಟೈಸೇಷನ್ಗೂ ಮುಂಚೆನೇ ಸುಮ್ಮನೆ ದುಡ್ಡು ಖರ್ಚು ಮಾಡಿ, ಅದರಲ್ಲೂ ಮನೆಯವ್ರಿಗೆ ಹೇಳ್ದಿರ ಮಾಡ್ಕೊಳ್ಳೋದು ಇನ್ನೂ ತಪ್ಪು. ನೀವು ಏನೇ ಮಾಡೋದಿದ್ರು ಕೂಡ ಮನೆಯಲ್ಲಿ ಪರ್ಮಿಷನ್ನ ತಗೊಳ್ಳಿ. ನೀವು ಚಾನಲ್ನ ಸ್ಟಾರ್ಟ್ ಮಾಡೋವಾಗ, ವಿಡಿಯೋಸ್ಗಳನ್ನ ಮಾಡೋವಾಗ, ಲೈವ್ಗಳನ್ನ ಮಾಡೋವಾಗ ಮನೇಲಿ ಪರ್ಮಿಷನ್ ಇಲ್ಲದೆ ಏನನ್ನು ಮಾಡಬೇಡಿ. ಆ ಥರ ಮಾಡಿದಾಗಲೂ ಕೂಡ ಪ್ರಾಬ್ಲಮ್ಗಳಾಗತ್ತೆ. ಈಗ ಅದು ಏನಾರು ಹೆಚ್ಚು ಕಡಿಮೆ ಆಯಿತು ಅಂದಾಗ ಅವ್ರಿಗೆ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒಂಥರ ಹಿಂಸೆ ಆಗ್ಬಿಟ್ಟು ತಲೆ ಕೆಡಿಸ್ಕೊಂಡು ಏನೇನೋ ಆಗೋ ಅಂತ ಇದಿರುತ್ತೆ, ಅಂಥ ಮನಸ್ಥಿತಿಗೆ ಬಂದ್ಬಿಡ್ತಾರೆ. ಅದಕ್ಕೆ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೀವೇನೇ ಮಾಡಿ ಸಣ್ಣ ಪುಟ್ಟ ಕೆಲಸ ಆದರೂ ಕೂಡ ಮನೇಲಿ ನಾನು ಇಂಥದ್ದು ಮಾಡ್ತಿದ್ದೀನಿ, ಇಂಥದ್ದು ತೊಗೊತಿದ್ದೀನಿ, ಇಂಥದ್ದು ಏನೋ ಒಂದು ಎಲ್ಲ ಹೇಳಬೇಕು. ಸಣ್ಣದು ಒಂದು ಪಿನ್ ತೊಗೊಂಡ್ರು ಕೂಡ ಹೇಳಬೇಕು. ಆವಾಗಲೇ ಯಾವುದೇ ಪ್ರಾಬ್ಲಮ್ಗಳು ಬಂದ್ರೂ ಜೊತೇಲಿ ನಿಂತ್ಕೊತಾರೆ ಮನೆಯವರು. ಇಲ್ಲ ಅಂತಂದರೆ ಅವರು ನಿಮ್ಮ ಮೇಲೇ ತಪ್ಪು ಹೊರಿಸ್ತಾರೆ. ಇಂಥವೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಇನ್ವೆಸ್ಟ್ಮೆಂಟು ಅಷ್ಟೇ, ಸುಮ್ಮನೆ ಅನಾವಶ್ಯಕ ಇನ್ವೆಸ್ಟ್ಮೆಂಟು ದುಡ್ಡು ಬರೋಕ್ಕೂ ಮುಂಚೆನೇ ಮಾಡೋಕ್ಕೆ ಹೋಗಬೇಡಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ. ದುಡ್ಡು ಬಂದೇ ಬರುತ್ತೆ ಅಥವಾ ಅದೇ ಓವರ್ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಹೋಗಬೇಡಿ. ಯಾವುದೂ ಬರೋ ತನಕನೂ ಬಂದ ಮೇಲೂ ಅಷ್ಟೇನೆ ಬಂದ್ಬಿಡ್ತು ನೆಕ್ಸ್ಟು ಹಂಗೆ ಬಂದ್ಬಿಡುತ್ತೆ ಅಂತಲೂ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಬರ್ದೇನೂ ಇರ್ಬೋದು, ಚಾನಲ್ಲು ಇದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಅದರಿಂದ ನೀವು ಈಗ ಅದ್ರ ದುಡ್ಡು ಯೂಟ್ಯೂಬಿಂದ ದುಡ್ಡು ಪೇಮೆಂಟ್ ಶುರು ಆಗ್ತಿದೆ ನಮಗೆ ಅಂದ ತಕ್ಷಣ ಬೇಡದೇ ಇರೋದಕ್ಕೆಲ್ಲನೂ ಅದು ಕಟ್ಟೋಣ ಇದು ಕಟ್ಟೋಣ, ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ, ಸಾಲ ಮಾಡಿ ತೊಗೊಳ್ಳೋಣ, ಇದ್ರಲ್ಲಿ ಬರುತ್ತೆ ಅದರಲ್ಲಿ ಹೆಂಗೋ ಕಟ್ಕೊಂಡು ಹೋಗ್ಬೋದು, ಹಂಗೆಲ್ಲ ಅನ್ಕೊಳ್ಳೋಕ್ಕೆ ಹೋಗಬೇಡಿ. ಇದು ನಮಗೆ ಪರ್ಮನೆಂಟ್ ಏನು ಪೇಮೆಂಟ್ ಅಲ್ಲ. ಇದು ನಮಗೆ ಇದು ಟೆಂಪ್ರರಿ, ಯಾವಾಗಿರುತ್ತೆ ಯಾವಾಗ ಹೋಗುತ್ತೆ ನಮಗೆ ಗೊತ್ತಿಲ್ಲ. ಚಾನಲ್ಲು ಇದ್ದಂಗೆ ಅದರಲ್ಲಿ ಎಷ್ಟು ದುಡ್ಕೊಂತೀವೋ ಅಷ್ಟೇ ನಮಗೆ ಭಾಗ್ಯ ಅಂತ ಅನ್ಕೊಬೇಕು. ಬಿಟ್ರೆ ಅದರಿಂದ ನಾವು ಲಾಂಗ್ ಟೈಮಾಗಿ ಅರ್ನಿಂಗ್ ಮಾಡ್ಕೊಂಡು ಇದರಲ್ಲೇ ಬದುಕ್ತೀವಿ ಅಂತ ಇಲ್ಲ. ಆ ಥರ ಎಷ್ಟೋ ಲಕ್ಷಗಳ ವ್ಯೂಸ್ ಬರೋವು, ಲಕ್ಷಗಳ ಅರ್ನಿಂಗ್ ಮಾಡ್ತಾ ಇರೋ ಚಾನಲ್ಗಳೇ ಹೋಗಿದ್ದಾವೆ ಅಂತವು. ಹಾಗಾಗಿ ಅದನ್ನೇ ನಂಬ್ಕೊಂಡು ನೀವು ಬೇಡದೇ ಇರೋ ಇನ್ವೆಸ್ಟ್ಮೆಂಟು, ಬೇಡದೇ ಇರೋ ಖರ್ಚುಗಳು, ಬೇಡದೇ ಇರೋದಕ್ಕೆ ಏನು ಅದೇ ಖರ್ಚುಗಳು ಅದು ಇದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಹೇಳಬೇಕು ಅಂತಲೇ ಅನ್ನಿಸ್ತು ಅವ್ರ ವಿಡಿಯೋ ನೋಡಿದ್ಮೇಲೆ ನನಗೆ. ಹಾಗಾಗಿ ನಾನು ವಿಡಿಯೋನ ಮಾಡಿದೆ. ಜಸ್ಟ್ ಒಂದು ಇನ್ಫಾರ್ಮೇಷನ್ನು, ಒಂದು ಎಚ್ಚರಿಕೆ ಅಷ್ಟೇನೆ. ಅಂಥ ತಪ್ಪನ್ನ ಮಾಡಿ ಚಾನಲ್ ಯೂಟ್ಯೂಬ್ಗೋಸ್ಕರ ಜೀವನ ಹಾಳು ಮಾಡ್ಕೊಳ್ಳೋ ಅಂಥದ್ದನ್ನ ಮಾಡಬಾರ್ದಲ್ಲ. ಹಾಗಾಗಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದ್ರಿಂದ ಏನೋ ಆಗ್ಬಿಡುತ್ತೆ ಅನ್ನೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಒಂದು ಹಾಬಿ ಥರ ಅಷ್ಟೇ, ಬಂದರೆ ಬಂತು ಇಲ್ಲಾಂದರೆ ಇಲ್ಲ ಯೂಟ್ಯೂಬು ಅನ್ನೋ ಥರ ಇರಬೇಕು. ಏನೋ ಒಂದು ನಿಮ್ಮ ಸ್ಕಿಲ್ನ ತೋರಿಸ್ಕೊಳ್ಳೋದಕ್ಕೆ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಮಾಡ್ಕೊಂಡು ಹೋಗೋಣ ಅನ್ನೋ ಥರ ಇರಬೇಕು. ಬಿಟ್ಟರೆ ಅದರಿಂದ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೂ ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ನಾನು. ಅವರು ತುಂಬಾ ಬೇಜಾರಲ್ಲಿ ಆ ವಿಡಿಯೋ ಮಾಡಿದರು. ಆ ವಿಡಿಯೋ ನೋಡಿದಾಗ ನಿಜವಾಗ್ಲೂ ನನಗೂ ಒಂಥರ ಬೇಜಾರಾಯಿತು. ಅದಕ್ಕೆ ಅಂಥ ಮಿಸ್ಟೇಕ್ಗಳನ್ನ ಇನ್ನೂ ಯಾರು ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಇವತ್ತು ಇಷ್ಟೆಲ್ಲ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ನಿಮ್ಗೆ ಅರ್ಥ ಆಗಿತ್ತು ಅಂತಂದರೆ ಓಕೆ, ಇಲ್ಲ ಅಂತಂದರೆ ಪ್ರಾಬ್ಲಮ್ ನನಗೇನು ಇಲ್ಲ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಆಯಿತಾ. ಹಾಗೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.